ನಾವು ಬಜೆಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ನನಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಬಜೆಟ್ ಮಂಡಿಸ್ತಾರೆ, ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ನಾನು ಸುರೇಶ್ ಅವರನ್ನ ಒಂದು ವಿಚಾರ ಕೇಳಬೇಕು. ಸರ್, ಚೇಂಜಸ್ ಆಗಬೇಕು, ಬದಲಾವಣೆಗಳಾಗಬೇಕು, ಟ್ಯಾಕ್ಸ್ನಲ್ಲಿ ಮೇಜರ್ ಆದಂಥ ಬದಲಾವಣೆಗಳಾಗಬೇಕು ಅಂತ ಬಯಸೋದು ಸಹಜ, ಆಗಲೂಬೇಕು ಕೂಡ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೆಲ್ತ್ ಇನ್ಶೂರೆನ್ಸ್ನ ಮೇಲಿರುವಂಥ 18% GSTಯನ್ನು ತೆಗಿಬೇಕು ಅಂತ ಭಾಳ ದಿನದಿಂದ ಒಂದು ಬೇಡಿಕೆ ಇದೆ. ಪ್ರಾಬ್ಲಮ್ ಹೆಂಗಾಗತ್ತೆ ಅಂತಂದರೆ, ಸರ್ಕಾರ 18% GSTಯನ್ನು ತೆಗೀತು ಅಂತಂದರೆ ಇವರು ಇನ್ಶೂರೆನ್ಸ್ನ ಮೊತ್ತವನ್ನು ಜಾಸ್ತಿ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನರಿಗೆ ಏನಾದರೂ ಲಾಭ ಆಗ್ತಿದೆಯಾ, ಆಗತ್ತಾ, ಅಥವಾ ಅನುಕೂಲ ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಈ ಸ್ಥಿತಿ ಬರುತ್ತೆ. ಇದಕ್ಕೇನು ಮಾಡೋಣ ಸರ್? ಇದು ನಿನ್ನೆ ಎಕನಾಮಿಕ್ ಸರ್ವೆಯಲ್ಲೂ ಇದೇ ವಿಷಯ ಮಾತನಾಡಿದ್ರು. ಏನಂದರೆ ಕಾರ್ಪೊರೇಟ್ಸು ಪ್ರಾಫಿಟ್ಸ್ ಜಾಸ್ತಿ ಆಗಿದೆ. ಜೊತೆಗೆ ನೀವು ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಇದು ಒಂದು ಒಳ್ಳೆಯದೇನಾಗಿದೆ ಅಂದರೆ ಕಡೆ 3 ವರ್ಷದಲ್ಲಿ ತುಂಬ ಜನ ಇನ್ವೆಸ್ಟರ್ಸ್ಗೆ ಲಿಕ್ವಿಡಿಟಿ ಸಿಗಿದೆ. ತುಂಬ IPO ಆಗ್ತಾ ಇರೋದ್ರಿಂದ ಅದನ್ನು ದೊಡ್ಡ ನ್ಯೂಸ್ ಥರ ಮಾಡ್ಕೋತಾ ಇದ್ದೀವಿ. ಅಂದರೆ ಇಂಡಿಯಾ ಲಿಕ್ವಿಡಿಟಿ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡನ್ನು ಆಚೆ ತೊಗೊಂಡು ಹೋಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಸಮಸ್ಯೆಗೂ ಪರಿಹಾರ ಏನು ಅಂದರೆ, ಈಗ ನಾವು ರೋಡ್ಸ್ ಮಾಡಿದ್ವಿ, ಜಾಸ್ತಿ ಮಾಡಿದ್ವಿ, ಅದರಿಂದ ಲಾಜಿಸ್ಟಿಕ್ಸ್ ಕಾಸ್ಟ್ ಕಮ್ಮಿ ಆಗಿದೆಯಾ? ಕಡಿಮೆ ಆಗಿಲ್ಲ, ರೈಟ್? ಸೊ ನಮ್ಮ ಎಫರ್ಟ್ ಏನಿದೆ ಅದರಿಂದ ರಿಸಲ್ಟ್ ಎಂಡ್ ಯೂಸರ್ಗೆ ಹೋಗಿಲ್ಲ ಅನ್ನೋದು ಸತ್ಯ. ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಅದು ದೊಡ್ಡ ಸಮಸ್ಯೆ. ಬಹುಶಃ ನಮಗೂ ನೇರವಾದಂಥ ಉತ್ತರ ಸಿಕ್ಕಿಲ್ಲ. ಈಗ ನೀವು ಹೇಳಿದ ಕ್ವಶನ್ಗೆ ಬಹುಶಃ ನಿನ್ನೆ ಎಸ್ ಸರ್, ಅದು ಹೆಂಗಾಗುತ್ತೆ ಅಂತಂದ್ರೆ, ಇವರು ಆ 18% GST ಕಲೆಕ್ಟ್ ಮಾಡಿ ಇನ್ಪುಟ್ ಕ್ರೆಡಿಟ್ ಅಂತ ಕ್ಲೈಮ್ ಮಾಡ್ಕೊಳ್ಳೋರು, ದೇವ್ರ ವರ ಕೊಟ್ಟರು ಪೂಜಾರಿ ಈಗ ಇದರ ರೇಟೇ ಜಾಸ್ತಿ ಮಾಡಿಬಿಡ್ತಾರೆ. ನಮ್ಮ ಪರಿಸ್ಥಿತಿ ಏನು ಅಂತ, ಸಾಮಾನ್ಯವಾಗಿ ಬಳಕೆದಾರನ ಪರಿಸ್ಥಿತಿ ಏನು? ಸರ್, ಈ ಸಲ ಅನಿವಾರ್ಯ ಆಗಿದೆ. ಅಂದರೆ ಟ್ಯಾಕ್ಸ್ ಎಲ್ಲ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಕನ್ಸಂಪ್ಷನ್ ಮಾರ್ಕೆಟು ಹೊಡೆಸ್ಕೋತಾ ಇದೆ. ದೇಶಕ್ಕೆ ಏನು ಗೊತ್ತಾಗಿದೆ ಅಂದರೆ, ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಆಗಲಿಲ್ಲ ಅಂದರೆ ಎಕಾನಮಿ ಗ್ರೋ ಆಗಲ್ಲ. ಯಾಕೆಂದರೆ ಹೊರಗಡೆದೆಲ್ಲ ಕ್ಲೋಸ್ ಎಕಾನಮಿ ಆಗ್ತಾ ಇದೆ. ಇಂಟರ್ನಲ್ ಕನ್ಸಂಪ್ಷನ್ ಇಂಪ್ರೂವ್ ಮಾಡಲೇಬೇಕು. ಸೊ ಜನಕ್ಕೆ ನನಗನ್ಸೋದು ಇಟ್ ವಿಲ್ ಬಿ ಎ ಕನ್ಸ್ಯೂಮರ್ ಫ್ರೆಂಡ್ಲಿ ಬಜೆಟ್. ಕೃಷ್ಣಮೂರ್ತಿ ಅವರೇ, ನನ್ನ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ. ಸರ್ಕಾರ ಬೆನಿಫಿಟ್ ಕೊಡ್ತು, ಇನ್ನೊಂದು ಕಡೆಯಿಂದ ಯಾರೋ ಒಂದು ಕತ್ತರಿ ಹಾಕಿಬಿಟ್ರು, ನನಗೇನು ಉಪಯೋಗ ಅಂತ ಪ್ರಶ್ನೆ ಬರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಹೆಲ್ತ್ ಇನ್ಶೂರೆನ್ಸ್ ಇದ್ದೊಂದು ಹೇಳಿದೆ, 18% ನನಗೆ 3,000 ರೂಪಾಯಿ ಇನ್ಶೂರೆನ್ಸಲ್ಲಿ ಉಳೀತು. ನೆಕ್ಸ್ಟ್ ನಾನು ರಿನ್ಯೂವಲ್ ಮಾಡೋದಕ್ಕೆ ಹೋದಾಗ 3,000 ರೂಪಾಯಿ ಜಾಸ್ತಿ ಮಾಡಿರ್ತಾನೆ. ಇಲ್ಲ, ಅದಕ್ಕೆ ಪ್ರಾಫಿಟೇರಿಂಗ್ ಅಂದ್ಬಿಟ್ಟು ಅದು ಮಾಡಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡ್ತಾರೆ. ಅದು GST ಲಾಭ ಏನು ಸಿಗುತ್ತೆ ಅದನ್ನು ಪ್ರೀಮಿಯಮ್ಗೆ ಸೇರಿಸಬಾರ್ದು ಅಂತ ಹೇಳಿ ಒಂದು ಸುತ್ತಲೇ ಹೊರಡಿಸ್ತಾರೆ. ಅದನ್ನು ಗಮನಿಸುತ್ತೆ ಸರ್ಕಾರನ. ಬಟ್ ಕೆಲವರು ಮಾಡ್ತಾರೆ. ಸಾಮಾನ್ಯವಾಗಿ ಈ ಥರ ಸುತ್ತಲೇ ಇದ್ದಾಗ ಸ್ವಲ್ಪ ಲಾಭಿಗಳು ಬಿಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಈಗ ಸರ್ಕಾರ ಮಾಡಬೇಕು, ಅದಕ್ಕೆ ಮನಸ್ಸಿದೆ, ಮಾಡಬೇಕು, ಯೂಸರ್ ಫ್ರೆಂಡ್ಲಿ, ಜನರ ಫ್ರೆಂಡ್ಲಿ. ಲಾಭಿಗಳಿದಾವಲ್ಲ, ಅವುಗಳನ್ನೇನು ಹೆಂಗೆ ಕಂಟ್ರೋಲ್ ಮಾಡೋದು? ಕೆಲವೊಂದು ಸೆಕ್ಟರ್ಲಿ ಮೊನೋಪಲಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು ಸಿವಿಲ್ ಏವಿಯೇಷನಲ್ಲಿ ಫ್ಲೈಟ್ಸ್ ಟಿಕೆಟ್ ಬುಕ್ ಮಾಡುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ ಹೆಲ್ಪ್ ಮಾಡ್ತಾ ಇರ್ತದೆ. ಹೇಗೆ ಅಂತಂದ್ರೆ, ನೀವು ಎಲ್ಲಿಂದ ಎಲ್ಲಿಗೆ ಹೊಡ್ತೀರಾ ಅಂತ ನೀವು ಟೈಪ್ ಮಾಡ್ತೀರಾ ಅಷ್ಟೇ, ಬೆಂಗಳೂರು ಟು ಡೆಲ್ಲಿ. ಸೊ ಅದು ಪ್ರೈಸಸ್ಸು ನೀವು ಒಂದು ಹಾಫ್ ಆನ್ ಅವರಲ್ಲೇ ಅದು ಟಿಕ್ ಆಗ್ತಾ ಹೋಗ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮೊನ್ನೆ ದಿಲ್ಲಿಯಿಂದ ಪ್ರಯಾಗ್ರಾಜ್ಗೆ 30,000 ರೂಪಾಯಿ. ಹೌದು. ದಿಲ್ಲಿಯಿಂದ ಲಂಡನ್ಗೆ 30,000 ರೂಪಾಯಿ. ಹೌದು, ಈಕ್ವಲೆಂಟ್. ಹೇಗೆ ಸಾಧ್ಯ? ಇದು ಎಲ್ಲಿ ರೆಗ್ಯುಲೇಷನ್ ಇಲ್ಲ. ರೆಗ್ಯುಲೇಷನ್ ಒಂದು ಕಡೆ ಎಕನಾಮಿಕ್ ಸರ್ವೆ ರೆಗ್ಯುಲೇಷನ್ ಬೇಡ ಅಂತ ಹೇಳುತ್ತೆ. ರೆಗ್ಯುಲೇಷನ್ ಮಾಡೋದ್ರಿಂದ ಇವ್ರು ಹೇಳ್ದಂಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ, ಡಿಲೇ ಆಗುತ್ತೆ ಇಂಪ್ಲಿಮೆಂಟೇಷನ್ ಆಫ್ ಬಟ್ ಇಲ್ಲಿ ರೆಗ್ಯುಲೇಷನ್ ಮಾಡಲಿಲ್ಲ ಅಂದರೆ ಈ ಮೊನೋಪಲಿ ಪ್ರೈಸನ್ನು ಈ ಒಂದು ಹೇಗೆ ಸರಿಪಡಿಸೋದು? ಅದೇ ರೀತಿ ಇದು GST ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ಎಸೆನ್ಷಿಯಲ್ ಕಮಾಡಿಟೀಸು ಮತ್ತು ನಾನ್ ಎಸೆನ್ಷಿಯಲ್ ಕಮಾಡಿಟೀಸ್ ಅಥವಾ ಕಮರ್ಷಿಯಲ್ ಕಮಾಡಿಟೀಸ್ ಅಂತ ಮಾಡಬೇಕು. ಹೆಲ್ತ್ ಇಸ್ ಎ ಎಸೆನ್ಷಿಯಲ್ ಸರ್ವಿಸ್. ಎಸೆನ್ಷಿಯಲ್ ಸರ್ವಿಸ್ಗೆ 18% ನೀವು GST ಹಾಕಿದಾಗ, ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸು ಮತ್ತು ಇದ್ರ ಮೇಲೆಲ್ಲ ಹೇಗೆ ಬಡ ರೋಗಿಗಳು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಕ್ಯಾನ್ಸರ್ನ ಔಷಧಿಗಳ ಬೆಲೆಯನ್ನು ಅದರ ಮೇಲೆ ಆಗ್ತದಂತ ಇಂಪೋರ್ಟ್ ಡ್ಯೂಟಿಯನ್ನು ತಗ್ಗಿಸಿದ್ರು. ಕರೆಕ್ಟ್, ಅದೊಂದು ಒಳ್ಳೆ ಕೆಲಸ ಮಾಡಿದ್ರು. ಬಟ್ ಇದು ಓನ್ಲಿ ಒನ್ ಐಟಮ್ ಮಾಡಿರುವಂಥದ್ದು. ಬಟ್ ಓವರ್ ಆಲ್ ಹೆಲ್ತ್ನ ನಾವು ತೆಗೆದುಕೊಂಡಾಗ GST ಅಷ್ಟು ಹಾಕುವಂಥ ಇದಿಲ್ಲ. ಮತ್ತು ಈ ಒಂದು ಫುಡ್ ಪ್ರಾಡಕ್ಟ್ಸ್ ಮೇಲೂ GST ಹಾಕೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಸರ್, ಒಂದು ದೇವರು ಕೊಟ್ಟರು ಪೂಜಾರಿ ಬಿಡ ಅನ್ನೋದು ಗಾದೆ ಇದೆ. ಸರ್ಕಾರ ಏನೋ ಮಾಡುತ್ತೆ, ಏನೋ ಒಂದು ಪಾಲಿಸಿ ತರುತ್ತೆ. ಯಾರಿಗೆ? ಉದ್ಯಮಿಗಳಿಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ, ಅಥವಾ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ. ಬಟ್ ಮಧ್ಯದಲ್ಲಿ ಏನೋ ಆಗಿಬಿಡುತ್ತೆ. ಅದು ಅದರಿಂದ ಅಡ್ವಾನ್ಸ್ ಎಫೆಕ್ಟು ಜನರ ಮೇಲೇ ಆಗುತ್ತೆ, ಉದ್ಯಮಿಗಳ ಮೇಲೇ ಆಗುತ್ತೆ. ಇಲ್ಲ ಸರ್, ನೀವು ಎಕ್ಸಾಂಪಲ್ ಹೇಳ್ದಂಗೆ ಇನ್ಶೂರೆನ್ಸ್ ಇದೆ, ಕ್ಯಾಪ್ ಮಾಡಬೇಕು. ಈಗ ಹೆಲ್ತ್ ಇನ್ಶೂರೆನ್ಸ್, ಈಗ ನೀನು ಈ ಕ್ಯಾಪನ್ನು ಫಿಕ್ಸ್ ಮಾಡಿಬಿಟ್ರೆ ಆ ಕ್ಯಾಪಲ್ಲಿ ಇರುತ್ತದು. ಈಗೇನಾಗಿದೆ, ಫಿಕ್ಸೇಷನ್ ಇಲ್ಲ ಅಲ್ಲಿ. ಫ್ರೀ ಮಾರ್ಕೆಟ್, ಫ್ರೀ ಎಕಾನಮಿ. ಸೊ ಅವಾಗ ಏನಾಗುತ್ತೆ, ಈಗ ನೀವು ಓಪನ್ ಮಾರ್ಕೆಟ್ ಆಗಿದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಈಗ ನೀವು ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ ಹೇಳ್ತೀರಾ, 100 ಕಂಪ್ನಿ ಇದೆ ಇನ್ಶೂರೆನ್ಸ್ ಕಂಪ್ನಿ. ನೀವು ಯಾರು ಪರ್ಟಿಕ್ಯುಲರ್ ಯಾಕೆ ಸೆಲೆಕ್ಟ್ ಮಾಡ್ತೀರಾ? ಇಲ್ಲ, ಇದು ಶುಡ್ ಬಿ ಎ ಸರ್ವಿಸ್ ಗುಡ್, ಅಥವಾ ಇಲ್ಲ ಚೀಪಾಗಿರಬೇಕು. ಸೊ ಈ ಥರ ಸೆಲೆಕ್ಷನ್ ಆಗುತ್ತೆ. ಈ ಕೆಲವು ಕಡೆ ನನಗನ್ಸೋದು ಹಿಂದೆ ನಡೆದಿತ್ತು, ಯಾವುದೇ ಒಂದು ಪ್ರಾಡಕ್ಟ್ ಈ ಪ್ರೈಸ್ಗೆ ಹೋಗ್ಬೇಕಾದ್ರೆ ಪ್ರೈಸ್ ಕ್ಯಾಪಿಂಗ್ ಇತ್ತು.
ಸೊ ಯು ಕ್ಯಾನ್ ಪ್ಲೇ ಬಿಟ್ವೀನ್ ದಟ್ ಪ್ರೈಸ್. ಈಗ ಏವಿಯೇಷನ್ ಸೆಕ್ಟರ್ ಇದೆಯಲ್ಲ, ಅದು ಇಟ್ಸ್ ಲಾಗರಿಥಮ್ ಬೇಸ್ಡ್. ಈಗ ಅದೇ ಗೌರ್ಮೆಂಟ್ ಈಗ ರೆಗ್ಯುಲೇಷನ್ ಮಾಡಲೇಬೇಕದು. ಈಗ ಇಲ್ಲಿಂದ ನೀವು ಡೆಲ್ಲಿ ಇದಕ್ಕೆ ಕೇಳಿದೆ, ಡೆಲ್ಲಿ ಇಲ್ಲ, ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಕಾಸ್ಟ್ 50,000 rupees ಅಪ್ ಆ್ಯಂಡ್ ಡೌನ್. ಲಂಡನ್ ಕಡಿಮೆ ಇದೆ ಸರ್, ಅಪ್ ಆ್ಯಂಡ್ ಡೌನ್ ಓನ್ಲಿ ಫಾರ್ ಪ್ರಯಾಗ್ರಾಜ್ 1700 kilometers-ಗೆ ಇಟ್ ಕಾಸ್ಟಿಂಗ್ 50,000 rupees. ಲಾಗರಿಥಮ್ ಫಿಕ್ಸ್ ಮಾಡಿ, ಶುಡ್ ನಾಟ್ ಕ್ರಾಸ್ 15,000. ಸುರೇಶ್ ಅವರು ಹೇಳ್ತೀನಿ, ಜಗತ್ತಲ್ಲಿ ಈ ಸಮಸ್ಯೆ ಪರಿಹಾರ ಆಗಿರೋದು ಬರೀ ಸ್ಟಾರ್ಟಪ್ಗಳಿಂದ ಸರ್. ಕಡೆಗೆ ಹೇಳ್ತೀನಿ, ನೀವು ಯಾವಾಗ ಒಂದು ಸ್ಟಾರ್ಟಪ್ ಬಂದು ಈ ಪ್ರೈಸ್ನ ಡಿಸ್ರಪ್ಟ್ ಮಾಡುತ್ತೋ ಆವಾಗ ಸ್ಟಾರ್ಟಪ್ಗಳು ಗ್ರೋ ಆಗಿದೆ. ನೀವು ಯಾವುದೇ ಈಗ Airbnb ಯಾತಕ್ಕೆ ಪಾಪ್ಯುಲರ್ ಆಯಿತು ಅಂದರೆ ಅವ್ರು ಹೋಗಿ ಡಿಸ್ರಪ್ಟ್ ಮಾಡಿದ್ರು 5 ಸ್ಟಾರ್ ಹೋಟ್ಲನ್ನ. ನಮ್ಮ ದೇಶದಲ್ಲೂ ಏರ್ಲೈನ್ಸ್ ಇರಲಿ, ಹೆಲ್ತ್ ಇನ್ಶೂರೆನ್ಸ್ ಇರಲಿ, ಸ್ಟಾರ್ಟಪ್ಗಳು ಅಲ್ಲಿಗೆ ಬರೋ ಹಾಗಾದರೆ ಡಿಸ್ರಪ್ಟ್ ಆಗುತ್ತೆ ಮಾರ್ಕೆಟು. ಬಟ್ ಇವತ್ತು ಯಾಕೆಲ್ಲ ಸ್ಟಾರ್ಟಪ್ಗಳು ಅಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ? ಬಿಗ್ ಪ್ಲೇಯರ್ಸಿಗೆ ಬಿಟ್ಕೊಟ್ಟಿದ್ದೀರಾ ನೀವು. ಸ್ಟಾರ್ಟಪ್ಗಳಿಗೆ ಅಲ್ಲಿಗೆ ಬರೋದಕ್ಕೆ ಹಣಕಾಸು ಇಲ್ಲ, ಅವ್ರಿಗೆ ರೆಗ್ಯುಲೇಷನ್ಸು ಸಪೋರ್ಟ್ ಮಾಡಲ್ಲ. ನನಗೆ ನಿಮ್ಗೆ ಗೊತ್ತಿದೆಯೋ, ಇವತ್ತು ಓಲಾಗೆ ಒಂದೆರಡು ಉದಾಹರಣೆ ಹೇಳ್ತೀನಿ. ಓಲಾಗೆ ಇದು ಸಿಗುತ್ತೆ ನಿಮಗೆ, ಸಬ್ಸಿಡಿ ಸಿಗುತ್ತೆ ಓಲಾಗೆ. ಅದೇ ಬೇರೆ ಇನ್ನೊಂದು ಎಷ್ಟೊಂದು ಚಿಕ್ಕ ಚಿಕ್ಕ ಸ್ಟಾರ್ಟಪ್ಗಳಿದೆ, ಅವ್ರಿಗೆ ಸಬ್ಸಿಡಿ ಸಿಗಲ್ಲ. ಇನ್ಫ್ಯಾಕ್ಟ್ ಏತರು ಕೂಡ ಸಬ್ಸಿಡಿ ಇಲ್ಲ, ಅದಕ್ಕೆ ಏತರದ್ದು ಬೆಲೆ ಜಾಸ್ತಿ ಇರ್ಬೋದು. ವೆಂಕಟರೆಡ್ಡಿ ಸರ್, ಈಗ ಉದ್ಯಮ ವಲಯದಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಕಡೆ ಇದೆ. ಕೃಷಿಗೆ ಹೆಂಗಾಗ್ತಿದೆ ಅಂತ ಅಂದರೆ, ದೇವರು ಕೊಟ್ಟರು ಪೂಜಾರಿ ಬಿಡ, ಏನೋ ಒಂದು ಕೊಡಬೇಕು ಅಂತ ಸರ್ಕಾರ ಮಾಡುತ್ತೆ ಪ್ರಯತ್ನ, ಇಲ್ಲಿಗೆ ರೀಚ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ದಿಲ್ಲಿಯಲ್ಲಿ ಮಾಡಿರುವಂಥ ಪಾಲಿಸಿ ಚಾಮರಾಜನಗರಕ್ಕೂ ಬೀದರ್ಗೂ ರೀಚ್ ಆಗಲ್ಲ. ಸೊ ಕೃಷಿ ಕ್ಷೇತ್ರದಲ್ಲಿ ಹೆಂಗಾಗ್ತಿದೆ ಅದು? ಸರ್, ಇವಾಗ ಸೆಕೆಂಡ್ರಿ ಅಗ್ರಿಕಲ್ಚರ್ ಉತ್ಪಾದನೆ ಒಂದು ಕಡೆ ಆದರೆ ಮೌಲ್ಯವರ್ಧನೆ ಸೆಕೆಂಡ್ರಿ ಅಗ್ರಿಕಲ್ಚರ್. ಇದಕ್ಕೆ ಒತ್ತು ಕೊಟ್ಟು MSMEಯಿಂದ ಸಾಕಷ್ಟು ಸ್ಕೀಮ್ಸ್ ಮಾಡ್ತಾರೆ. ಫೈನಲ್ಲಾಗಿ ಅದನ್ನು ಅವೈಲ್ ಮಾಡ್ಕೊಳ್ಳೋರು ನಾಟ್ ಈವನ್ 10%, 90% ಆ ಸ್ಕೀಮ್ಸು ಅನ್ಯುಟಿಲೈಸ್ಡ್, ಅಂಡರ್ ಯುಟಿಲೈಸ್ಡ್, ಹಾಗೆ ವೇಸ್ಟ್. ಬಡ್ಜೆಟ್ರಿ ಪ್ರಾವಿಷನ್ ಮಾಡ್ತಾರೆ. ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮಹಿಳೆ ಒಂದು ವ್ಯಾಲ್ಯೂಡೇಷನ್ ಮಾಡ್ತೀವಿ ಅಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇಲ್ಲ. ಯಾರೋ ಒಬ್ಬರು ಹೋದರೆ ಈ ಬಾಟಲ್ ನೆಕ್ಸ್, ಅಡ್ಮಿನಿಸ್ಟ್ರೇಟಿವ್ ಬಾಟಲ್ ನೆಕ್ಸಿಂದ ಅವ್ರು ಮಾಡೋಕ್ಕೆ ಬರಲ್ಲ. ಆಮೇಲೆ ಇಲ್ಲಿ ಅರ್ಬನ್ನಲ್ಲಿ ಏನಾಗಿದೆ ಅಂದರೆ ಸರ್, ಕನ್ಸ್ಯೂಮರ್ ಬಿಹೇವಿಯರ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಬಿಟ್ಟು ವ್ಯಾಲ್ಯೂ ಆ್ಯಡೆಡ್, ಬ್ರ್ಯಾಂಡೆಡ್, ಪ್ರೋಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ 50% ಇನ್ಕ್ರೀಸ್ ಆಗಿದೆ. ಅದರ ಮೇಲೆ GST 18% ಇದೆ. ಸೊ ಎಲ್ಲಿ ವೇರ್ ಟು ಸ್ಟಾರ್ಟ್? ಹಳ್ಳಿ ಮಟ್ಟದಲ್ಲಿ ಸಣ್ಣ ಕೈಗಾರಿಕೆಗೆ, ಕೃಷಿ ಆಧಾರಿತದಕ್ಕೆ ಸ್ಪೆಷಲ್ಲಾಗಿ MSMEಯಲ್ಲಿ ಒಂದು ಪ್ರತ್ಯೇಕ ಏನಾದರೂ ಬಡ್ಜೆಟಲ್ಲಿ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಇದ್ರ ಜೊತೆಗೆ ಸರ್, ಎಲ್ಲಿ ನೋಡಿದ್ರೆ ಅಂದರೆ ಅಲ್ಲಿಗೆ ಲ್ಯಾಂಡ್ ಅಕ್ವೈಷನ್ ಆಗ್ತಾಯಿದೆ. ಫರ್ಟೈಲ್ ಲ್ಯಾಂಡ್ಸ್ ಅಕ್ವೈರ್ ಆಗ್ತಾಯಿದೆ. KIDB ಆಗಲಿ, ಇನ್ನೊಂದಾಗಲಿ, ಇಂಡಸ್ಟ್ರಿಯಲ್ ಇದಕ್ಕೆ ರೈತರು ಡಿಸ್ಪ್ಲೇಸ್ ಆಗ್ತಾರೆ. ಆ ಕಾಂಪನ್ಸೇಷನ್ ಒಂದು ಕಡೆ, ಫರ್ಟೈಲ್ ಲ್ಯಾಂಡ್ ಅವೈಲಬಲ್ ಫಾರ್ ಅಗ್ರಿಕಲ್ಚರ್ ಹೋಯ್ತಾ? ಅಲ್ಲಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ಗೆ ಅಗ್ರಿಕಲ್ಚರ್ ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ರಿಗೊಂದು ಟ್ರೈನ್ 4 ದಿನ ಫಾರ್ಚುನರ್ ಇಟ್ಕೊಂಡು ಓಡಾಡ್ತಾರೆ. 2 ವರ್ಷ ಚೈನು, ಕಾರು, ಬಂಗ್ಲೋ, ಆಮೇಲೆ ಹೋಯ್ತು. ರಿಹ್ಯಾಬಿಲಿಟೇಷನ್ ಒಂದು ಸ್ಕೀಮ್ ಅಗ್ರಿಕಲ್ಚರ್ ಡಿಸ್ಟರ್ಬ್ ಪ್ಲೇಸಸ್ಗೆ. ಒಂದು ಎಂಪ್ಲಾಯ್ಮೆಂಟ್, ನೀವು ಒಂದು ರೈಲ್ವೆಗೆ ಲ್ಯಾಂಡ್ ಅಕ್ವೈರ್ ಮಾಡಲಿ, ಇನ್ನೊಂದಕ್ಕೆ ಮಾಡಲಿ, ಎಂಪ್ಲಾಯ್ಮೆಂಟ್ ಆ್ಯಂಡ್ ರಿಅಲೋಕೇಷನ್ಗೆ ಒಂದು ಒತ್ತು ಕೊಡಬೇಕು ಅಂತ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.